ಇವತ್ತು ಈ ಬುರುಡೆ ವೀರ ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಈತನನ್ನ ಹಾಜರುಪಡಿಸಲಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಚಿನ್ನಯ್ಯನನ್ನ ತೀವ್ರವಾಗಿ ವಿಚಾರಣೆಯನ್ನ ಕೂಡ ಎಸ್ಐಟಿ ನಡೆಸ್ತಾ ಇದೆ. ಇವತ್ತಿಗೆ ಆತನ ಎಸ್ಐಟಿ ಕಸ್ಟಡಿ ಅಂತ್ಯ. ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಮತ್ತಷ್ಟು ವಿಚಾರಣೆಗಳು ನಡೀಬೇಕು, ಮಹಜರು ನಡೀಬೇಕು. ಹಾಗಾಗಿ ಮತ್ತೆ ಆತನನ್ನ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ. ಚಿನ್ನಯ್ಯನನ್ನ ಮತ್ತೆ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಂಡು ಮಹಜರಾಗಬೇಕು. ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಣೆಗಳು ಕೂಡ ಆಗಬೇಕು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿ ಪಡಿತಾರೆ ಅನ್ನುವಂತ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಒಂದ್ ಕಡೆಯಲ್ಲಿ ತನಿಖೆ ಬಹಳ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಚಿನ್ನಯ್ಯನ ಕಸ್ಟಡಿ ಕೂಡ ಇವತ್ತಿಗೆ ಅಂತ್ಯ. ಮತ್ತೆ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡೆಯಬಹುದು, ಏನೇನ್ ಮಾಹಿತಿ ಇದೆ ಇದ್ರ ಬಗ್ಗೆ ನಾಗೇಂದ್ರ ಬಾಬು? ಅಶ್ವಿನಿ, ಈಗ ಯಾವುದೇ ಒಂದು ಪ್ರಕರಣದಲ್ಲಿ ಯಾವುದೇ ಒಬ್ಬ ಆರೋಪಿಯನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಅದು ಕೇವಲ 15 ದಿನ ಮಾತ್ರ ಸಾಧ್ಯ ಆಗುತ್ತೆ. ಅದು ಟೆರರಿಸ್ಟ್ ನ ವಿಚಾರವಾಗಿ ಮಾತ್ರ ಹೆಚ್ಚು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಈ ಒಂದು ಅಥವಾ ಯಾವುದೇ ಒಂದು ಪ್ರಕರಣದಲ್ಲಿ 15 ದಿನಕ್ಕಿಂತ ಹೆಚ್ಚಿನ ಕಾಲ ಕಸ್ಟಡಿಗೆ ಎಲ್ಲೂ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗುತ್ತೆ. ಇವತ್ತು ಚಿನ್ನಯ್ಯನ ಕಸ್ಟಡಿ ಅಂತ್ಯ ಆಗುತ್ತೆ. ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಆತ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಡ್ತಾನೆ. ಮತ್ತೊಮ್ಮೆ ಆತನನ್ನ ಎಸ್ಐಟಿ ತನಿಖಾ ತಂಡ ಕಸ್ಟಡಿಗೆ ಕೇಳೋದಕ್ಕೆ ಮುಂದಾಗುವುದಿಲ್ಲ. ಕಾರಣ ಆತನ 15 ದಿನಗಳ ಪೊಲೀಸ್ ಕಸ್ಟಡಿ ಅಂದ್ರೆ ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವತ್ತು ಬಹುತೇಕ ಮಧ್ಯಾಹ್ನದ ನಂತರ ಚಿನ್ನಯ್ಯನನ್ನ ಕೋರ್ಟ್ಗೆ ಆತನನ್ನ ಹಾಜರುಪಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಅದಕ್ಕಿಂತ ಮುಂಚೆ ಮೆಡಿಕಲ್ ಆತನ ಚೆಕ್ ಮಾಡಿ ಅಂದ್ರೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ MLC ರಿಪೋರ್ಟ್ ಅನ್ನು ತೆಗೆದುಕೊಂಡು ಆ ಬಳಿಕ ಈಗ ಚಿನ್ನಯ್ಯನನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸೋದಕ್ಕೆ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾರೆ. ಕಳೆದ ರಾತ್ರಿ ತಡರಾತ್ರಿವರೆಗೂ ಕೂಡ ಎಸ್ಐಟಿ ತನಿಖಾ ತಂಡದ ಅಧಿಕಾರಿಗಳು ಎಸ್ಐಟಿ ಕಚೇರಿಯಲ್ಲೇ ಬಿಡುಬಿಟ್ಟಿದ್ದು ಅಲ್ಲೇ ಒಂದಷ್ಟು ಪೇಪರ್ ವರ್ಕ್ ಗಳನ್ನ ಕೂಡ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ರೆಡಿ ಮಾಡಿಕೊಂಡು, ಯಾಕೆಂದ್ರೆ ಇವತ್ತು ಆತನ ಕಸ್ಟಡಿ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಏನೆಲ್ಲ ಆತನಿಂದ ಮಾಹಿತಿಗಳನ್ನ ಕಲೆ ಹಾಕಬೇಕು ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಕ್ಕೆ ಇವತ್ತು ಎಸ್ಐಟಿ ಬಂದಾಗುತ್ತೆ. ಹಾಗಾಗಿ ಮಧ್ಯಾಹ್ನದ ಒಳಗಡೆ ಆ ಎಲ್ಲಾ ಒಂದು ಕೆಲಸಗಳನ್ನ ಮುಗಿಸಿಕೊಂಡು ಆ ಬಳಿಕ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಇದರ ನಡುವೆ ಒಂದಷ್ಟು ಜಾಗಗಳಿಗೆ ಹೋಗಿ ಇನ್ನು ಹಾಜರನ್ನ ಮಾಡಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಎಲ್ಲಿಗೂ ಕೂಡ ಹೋಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಇದರ ಜೊತೆಗೆ ಆತನ ವಕೀಲರು ಕೂಡ ಮೊನ್ನೆ ಸರ್ಕಾರದಿಂದ ನೇಮಿತಗೊಂಡಿರುವಂತಹ ಇಬ್ಬರು ವಕೀಲರು ಮೊನ್ನೆ ಆತನ ಪರವಾಗಿ ಬೇಲ್ ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ಆತನ ಕಸ್ಟಡಿ ಕಂಟಿನ್ಯೂ ಆದಂತಹ ಹಿನ್ನೆಲೆಯಲ್ಲಿ ಅದು ಬೇಲ್ ಅರ್ಜಿ ಅದನ್ನ ಸ್ವೀಕಾರ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದನ್ನ ಹಾಗೆ ಪೆಂಡಿಂಗ್ ಅಲ್ಲಿ ಇರ್ತಾರೆ. ಇವತ್ತು ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ ಮೇಲೆ ಆತನ ಪರವಾಗಿ ವಕಾಲತನ್ನ ವಹಿಸಿರುವಂತಹ ಸರ್ಕಾರಿ ಒಂದಷ್ಟು ಇಬ್ಬರು ವಕೀಲರು ಆತನ ಜಾಮೀನು ಅರ್ಜಿಯನ್ನ ಮೂವ್ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ನಮಗೆ ಸಿಕ್ಕಿರುವಂತದ್ದು. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು. ಇವತ್ತು ಈ ಬುರುಡೆ ವೀರ ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಈತನನ್ನ ಹಾಜರುಪಡಿಸಲಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಚಿನ್ನಯ್ಯನನ್ನ ತೀವ್ರವಾಗಿ ವಿಚಾರಣೆಯನ್ನ ಕೂಡ ಎಸ್ಐಟಿ ನಡೆಸ್ತಾ ಇದೆ. ಇವತ್ತಿಗೆ ಆತನ ಎಸ್ಐಟಿ ಕಸ್ಟಡಿ ಅಂತ್ಯ. ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಮತ್ತಷ್ಟು ವಿಚಾರಣೆಗಳು ನಡೀಬೇಕು, ಮಹಜರು ನಡೀಬೇಕು. ಹಾಗಾಗಿ ಮತ್ತೆ ಆತನನ್ನ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ. ಚಿನ್ನಯ್ಯನನ್ನ ಮತ್ತೆ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಂಡು ಮಹಜರಾಗಬೇಕು. ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಣೆಗಳು ಕೂಡ ಆಗಬೇಕು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿ ಪಡಿತಾರೆ ಅನ್ನುವಂತ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಒಂದ್ ಕಡೆಯಲ್ಲಿ ತನಿಖೆ ಬಹಳ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಚಿನ್ನಯ್ಯನ ಕಸ್ಟಡಿ ಕೂಡ ಇವತ್ತಿಗೆ ಅಂತ್ಯ. ಮತ್ತೆ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡೆಯಬಹುದು, ಏನೇನ್ ಮಾಹಿತಿ ಇದೆ ಇದ್ರ ಬಗ್ಗೆ ನಾಗೇಂದ್ರ ಬಾಬು?
ಅಶ್ವಿನಿ ನೋಡಿ ಈಗ ನೋಡಿ ಯಾವುದೇ ಒಂದು ಪ್ರಕರಣದಲ್ಲಿ ಯಾವುದೇ ಒಬ್ಬ ಆರೋಪಿಯನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಅದು ಕೇವಲ 15 ದಿನ ಮಾತ್ರ ಸಾಧ್ಯ ಆಗುತ್ತೆ. ಅದು ಟೆರರಿಸ್ಟ್ ನ ವಿಚಾರವಾಗಿ ಮಾತ್ರ ಹೆಚ್ಚು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಈ ಒಂದು ಅಥವಾ ಯಾವುದೇ ಒಂದು ಪ್ರಕರಣದಲ್ಲಿ 15 ದಿನಕ್ಕಿಂತ ಹೆಚ್ಚಿನ ಕಾಲ ಕಸ್ಟಡಿಗೆ ಎಲ್ಲೂ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗುತ್ತೆ. ಇವತ್ತು ಚಿನ್ನಿಯನ ಕಸ್ಟಡಿ ಅಂತ್ಯ ಆಗುತ್ತೆ. ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಆತ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಡ್ತಾನೆ. ಮತ್ತೊಮ್ಮೆ ಆತನನ್ನ ಎಸ್ಐಟಿ ತನಿಖಾ ತಂಡ ಕಸ್ಟಡಿಗೆ ಕೇಳೋದಕ್ಕೆ ಮುಂದಾಗುವುದೂ ಇಲ್ಲ. ಕಾರಣ ಆತನ 15 ದಿನಗಳ ಪೊಲೀಸ್ ಕಸ್ಟಡಿ ಅಂದ್ರೆ ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವತ್ತು ಬಹುತೇಕ ಮಧ್ಯಾಹ್ನದ ನಂತರ ಚಿನ್ನಯ್ಯನನ್ನ ಕೋರ್ಟ್ಗೆ ಆತನನ್ನ ಹಾಜರುಪಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಅದಕ್ಕಿಂತ ಮುಂಚೆ ಮೆಡಿಕಲ್ ಆತನ ಚೆಕ್ ಮಾಡಿ ಅಂದ್ರೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಎಂಎಲ್ಸಿ ರಿಪೋರ್ಟ್ ಅನ್ನು ತೆಗೆದುಕೊಂಡು ಆ ಬಳಿಕ ಈಗ ಚಿನ್ನಯ್ಯನನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸೋದಕ್ಕೆ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾರೆ. ಕಳೆದ ರಾತ್ರಿ ತಡರಾತ್ರಿವರೆಗೂ ಕೂಡ ಎಸ್ಐಟಿ ತನಿಖಾ ತಂಡದ ಅಧಿಕಾರಿಗಳು ಎಸ್ಐಟಿ ಕಚೇರಿಯಲ್ಲೇ ಬಿಡುಬಿಟ್ಟಿದ್ದು ಅಲ್ಲೇ ಒಂದಷ್ಟು ಪೇಪರ್ ವರ್ಕ್ ಗಳನ್ನ ಕೂಡ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ರೆಡಿ ಮಾಡಿಕೊಂಡು, ಯಾಕೆಂದ್ರೆ ಇವತ್ತು ಆತನ ಕಸ್ಟಡಿ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಏನೆಲ್ಲ ಆತನಿಂದ ಮಾಹಿತಿಗಳನ್ನ ಕಲೆ ಹಾಕಬೇಕು ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಕ್ಕೆ ಇವತ್ತು ಎಸ್ಐಟಿ ಮುಂದಾಗುತ್ತೆ. ಹಾಗಾಗಿ ಮಧ್ಯಾಹ್ನದ ಒಳಗಡೆ ಆ ಎಲ್ಲಾ ಒಂದು ಕೆಲಸಗಳನ್ನ ಮುಗಿಸಿಕೊಂಡು ಆ ಬಳಿಕ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಇದರ ನಡುವೆ ಒಂದಷ್ಟು ಜಾಗಗಳಿಗೆ ಹೋಗಿ ಇನ್ನು ಹಾಜರನ್ನ ಮಾಡಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಇಲ್ಲಿಗೂ ಕೂಡ ಹೋಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಇದರ ಜೊತೆಗೆ ಆತನ ವಕೀಲರು ಕೂಡ ನೋಡಿ, ಮೊನ್ನೆ ಸರ್ಕಾರದಿಂದ ನೇಮಿತಗೊಂಡಿರುವಂತಹ ಇಬ್ಬರು ವಕೀಲರು ಮೊನ್ನೆ ಆತನ ಪರವಾಗಿ ಬೇಲ್ ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ಆತನ ಕಸ್ಟಡಿ ಕಂಟಿನ್ಯೂ ಆದಂತಹ ಹಿನ್ನೆಲೆಯಲ್ಲಿ ಅದು ಬೇಲ್ ಅರ್ಜಿ ಅದನ್ನ ಸ್ವೀಕಾರ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದನ್ನ ಹಾಗೆ ಪೆಂಡಿಂಗ್ ಅಲ್ಲಿ ಇರ್ತಾರೆ. ಇವತ್ತು ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ ಮೇಲೆ ಆತನ ಪರವಾಗಿ ವಕಾಲತನ್ನ ವಹಿಸಿರುವಂತಹ ಸರ್ಕಾರಿ ಒಂದಷ್ಟು ಇಬ್ಬರು ವಕೀಲರು ಆತನ ಜಾಮೀನು ಅರ್ಜಿಯನ್ನ ಮೂವ್ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ನಮಗೆ ಸಿಕ್ಕಿರುವಂತದ್ದು. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು. ಇವತ್ತು ಈ ಬುರುಡೆ ವೀರ ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಈತನನ್ನ ಹಾಜರುಪಡಿಸಲಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಚಿನ್ನಯ್ಯನನ್ನ ತೀವ್ರವಾಗಿ ವಿಚಾರಣೆಯನ್ನ ಕೂಡ ಎಸ್ಐಟಿ ನಡೆಸ್ತಾ ಇದೆ. ಇವತ್ತಿಗೆ ಆತನ ಎಸ್ಐಟಿ ಕಸ್ಟಡಿ ಅಂತ್ಯ. ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಮತ್ತಷ್ಟು ವಿಚಾರಣೆಗಳು ನಡೀಬೇಕು, ಮಹಜರು ನಡೀಬೇಕು. ಹಾಗಾಗಿ ಮತ್ತೆ ಆತನನ್ನ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ. ಚಿನ್ನಯ್ಯನನ್ನ ಮತ್ತೆ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಂಡು ಮಹಜರಾಗಬೇಕು. ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಣೆಗಳು ಕೂಡ ಆಗಬೇಕಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿ ಪಡಿತಾರೆ ಅನ್ನುವಂತ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಒಂದ್ ಕಡೆಯಲ್ಲಿ ತನಿಖೆ ಬಹಳ ತೀವ್ರಗತಿಯಲ್ಲಿ ಸಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಚಿನ್ನಯ್ಯನ ಕಸ್ಟಡಿ ಕೂಡ ಇವತ್ತಿಗೆ ಅಂತ್ಯ. ಮತ್ತೆ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡೆಯಬಹುದು, ಏನೇನ್ ಮಾಹಿತಿ ಇದೆ ಇದ್ರ ಬಗ್ಗೆ ನಾಗೇಂದ್ರ ಬಾಬು? ಅಶ್ವಿನಿ ನೋಡಿ ಈಗ ನೋಡಿ ಯಾವುದೇ ಒಂದು ಪ್ರಕರಣದಲ್ಲಿ ಯಾವುದೇ ಒಬ್ಬ ಆರೋಪಿಯನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಅದು ಕೇವಲ 15 ದಿನ ಮಾತ್ರ ಸಾಧ್ಯ ಆಗುತ್ತೆ. ಅದು ಟೆರರಿಸ್ಟ್ ನ ವಿಚಾರವಾಗಿ ಮಾತ್ರ ಹೆಚ್ಚು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಈ ಒಂದು ಅಥವಾ ಯಾವುದೇ ಒಂದು ಪ್ರಕರಣದಲ್ಲಿ 15 ದಿನಕ್ಕಿಂತ ಹೆಚ್ಚಿನ ಕಾಲ ಕಸ್ಟಡಿಗೆ ಎಲ್ಲೂ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗುತ್ತೆ. ಇವತ್ತು ಚಿನ್ನಿಯನ ಕಸ್ಟಡಿ ಅಂತ್ಯ ಆಗುತ್ತೆ. ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಆತ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಡ್ತಾನೆ. ಮತ್ತೊಮ್ಮೆ ಆತನನ್ನ ಎಸ್ಐಟಿ ತನಿಖಾ ತಂಡ ಕಸ್ಟಡಿಗೆ ಕೇಳೋದಕ್ಕೆ ಮುಂದಾಗುವುದೂ ಇಲ್ಲ. ಕಾರಣ ಆತನ 15 ದಿನಗಳ ಪೊಲೀಸ್ ಕಸ್ಟಡಿ ಅಂದ್ರೆ ಎಸ್ಐಟಿ
ಕಸ್ಟಡಿ ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವತ್ತು ಬಹುತೇಕ ಮಧ್ಯಾಹ್ನದ ನಂತರ ಚಿನ್ನಯ್ಯನನ್ನ ಕೋರ್ಟ್ಗೆ ಆತನನ್ನ ಹಾಜರುಪಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಅದಕ್ಕಿಂತ ಮುಂಚೆ ಮೆಡಿಕಲ್ ಆತನ ಚೆಕ್ ಮಾಡಿ ಅಂದ್ರೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ MLC ರಿಪೋರ್ಟ್ ಅನ್ನು ತೆಗೆದುಕೊಂಡು ಆ ಬಳಿಕ ಈಗ ಚಿನ್ನಯ್ಯನನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸೋದಕ್ಕೆ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾರೆ. ಕಳೆದ ರಾತ್ರಿ ತಡರಾತ್ರಿವರೆಗೂ ಕೂಡ SIT ತನಿಖಾ ತಂಡದ ಅಧಿಕಾರಿಗಳು SIT ಕಚೇರಿಯಲ್ಲೇ ಬಿಡುಬಿಟ್ಟಿದ್ದು ಅಲ್ಲೇ ಒಂದಷ್ಟು ಪೇಪರ್ ವರ್ಕ್ ಗಳನ್ನ ಕೂಡ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ರೆಡಿ ಮಾಡಿಕೊಂಡು, ಯಾಕೆಂದ್ರೆ ಇವತ್ತು ಆತನ ಕಸ್ಟಡಿ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಏನೆಲ್ಲ ಆತನಿಂದ ಮಾಹಿತಿಗಳನ್ನ ಕಲೆ ಹಾಕಬೇಕು ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಕ್ಕೆ ಇವತ್ತು SIT ಬಂದಾಗುತ್ತೆ. ಹಾಗಾಗಿ ಮಧ್ಯಾಹ್ನದ ಒಳಗಡೆ ಆ ಎಲ್ಲಾ ಒಂದು ಕೆಲಸಗಳನ್ನ ಮುಗಿಸಿಕೊಂಡು ಆ ಬಳಿಕ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಇದರ ನಡುವೆ ಒಂದಷ್ಟು ಜಾಗಗಳಿಗೆ ಹೋಗಿ ಇನ್ನು ಹಾಜರನ್ನ ಮಾಡಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಇಲ್ಲಿಗೂ ಕೂಡ ಹೋಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಇದರ ಜೊತೆಗೆ ಆತನ ವಕೀಲರು ಕೂಡ ನೋಡಿ, ಮೊನ್ನೆ ಸರ್ಕಾರದಿಂದ ನೇಮಿತಗೊಂಡಿರುವಂತಹ ಇಬ್ಬರು ವಕೀಲರು ಮೊನ್ನೆ ಆತನ ಪರವಾಗಿ ಬೇಲ್ ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ಆತನ ಕಸ್ಟಡಿ ಕಂಟಿನ್ಯೂ ಆದಂತಹ ಹಿನ್ನೆಲೆಯಲ್ಲಿ ಅದು ಬೇಲ್ ಅರ್ಜಿ ಅದನ್ನ ಸ್ವೀಕಾರ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದನ್ನ ಹಾಗೆ ಪೆಂಡಿಂಗ್ ಅಲ್ಲಿ ಇರ್ತಾರೆ. ಇವತ್ತು ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ ಮೇಲೆ ಆತನ ಪರವಾಗಿ ವಕಾಲತನ ವಹಿಸಿರುವಂತಹ ಸರ್ಕಾರಿ ಒಂದಷ್ಟು ಇಬ್ಬರು ವಕೀಲರು ಆತನ ಜಾಮೀನು ಅರ್ಜಿಯನ್ನ ಮೂವ್ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ನಮಗೆ ಸಿಕ್ಕಿರುವಂತದ್ದು. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು.